ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಮೂಲೆ ಮೂಲೆಗೆ ಹೋದರೂ ಬರೀ ಜಮೀರಣ್ಣ ಅಲ್ಪಸಂಖ್ಯಾತರ ನಾಯಕರಲ್ಲ, ದಲಿತರ, ಹಿಂದುಳಿದ ವರ್ಗದ ಬಡವರ ಒಬ್ಬ ನಾಯಕ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಭಾಳ ಅನ್ಯಾಯ ಇದೆ. ಒಬ್ಬ ರಾಷ್ಟ್ರ ನಾಯಕ. ಒಂದು ವಸತಿ ಇಲಾಖೆಯಲ್ಲಿ ದಾಖಲೆಯನ್ನು ಮಾಡಿದಂಥವ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಒಬ್ಬರಿದ್ರೆ ಅದು ನಮ್ಮ ಜಮೀರಣ್ಣ ನಾಯಕ. ಸರ್ವಧರ್ಮ ನಾಯಕ, ಜನರ ಜನನಾಯಕ ಅಂತಲೇ ಅವರು ನಮ್ಮ ಕ್ಷೇತ್ರದ ಜನಗಳು ಹೇಳೋದು. ಜೊತೆಗೆ ಒಂದು ಕಡೆ ನಮ್ಮ ಜಮೀರಣ್ಣಗೆ ದ್ರೋಹ ಆಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ, ಏನು ಹೇಳ್ತೀರಾ ಸರ್? ಇವತ್ತು ನಿನ್ನೆ ನಡೆದಿರೋ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಭಾಳ ಅನ್ಯಾಯ ಇದು. ಒಬ್ಬ ರಾಷ್ಟ್ರ ನಾಯಕ, ಸರ್ವಧರ್ಮ ನಾಯಕ, ಜನರ ಜನನಾಯಕ ಅಂತಲೇ ಅವರು ನಮ್ಮ ಕ್ಷೇತ್ರದ ಜನಗಳು ಹೇಳೋದು. ಜೊತೆಗೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಗೆದ್ದು 3 ಬಾರಿ ಸಚಿವರಾಗಿದೆ. ಅವರ ಹಿರಿತನ ಮತ್ತು ಅವರು ಯಾವ ಒಂದು ಇಲಾಖೆಗಳು ಕೆಲಸ ಮಾಡಿದರೆ ಇಡೀ ರಾಜ್ಯದ ಜನತೆಗೆ ಗೊತ್ತು. ಇವತ್ತು ವಸತಿ ಇಲಾಖೆಯಲ್ಲಿ ದಾಖಲೆಯನ್ನು ಮಾಡಿದಂಥವ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಒಬ್ಬರಿದ್ರೆ ಅದು ನಮ್ಮ ಜಮೀರಣ್ಣವರು. ಇವತ್ತು 1 ಲಕ್ಷ ಜನ ನಿರ್ಗತಿಕರಿಗೆ, ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ 1 ಲಕ್ಷ ಮನೆ ಕಟ್ಟಿಸ್ಕೊಡ್ತೀನಿ ಎಂದು ಅದನ್ನು ಪೂರ್ಣಗೊಳಿಸಿದರು. ಮತ್ತೊಂದು ವಿಶೇಷ ಅಂದರೆ ಇಡೀ ವಿಶ್ವವೇ ನೋಡ್ತಕ್ಕಂಥ ಒಂದು ವಿಚಾರ ಏನಂದರೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು. 1,000 ಕೋಟಿಯಲ್ಲಿ ಕ್ರೀಡಾಪಟುಗಳಿಗೆ, ಯುವಕರಿಗೆ, ಯುವ ಬಂಧುಗಳಿಗೆ ಆಸರಾಗಲಿ, ಅವರು ಒಂದು ಕ್ರೀಡೆಗಳೆಲ್ಲ ಅವ್ರ ಸಾಮರ್ಥ್ಯ ತೋರಿಸಲಿ, ವಿಶ್ವಕ್ಕೆ ಅವರು ಪ್ರತ್ಯಕ್ಷ ಆಗಲಿ ಅವರೊಂದು ಯೋಜನೆ ತೊಗೊಂಬಂದು ಇವತ್ತು ಕ್ರೀಡಾಂಗಣಕ್ಕೆ ಅಡಿಗಲಾಗ್ತದೆ. ಎಲ್ಲದಕ್ಕಿಂತ ಒಂದು ನೋವೇನೆಂದರೆ ನಮ್ಮ ಕ್ಷೇತ್ರ ಜನತೆ ಎಲ್ಲೇ ಹೋದ್ರೂ ಪ್ರತಿದಿನ ನಿನ್ನೆಯಿಂದ ಕೇಳ್ತಾರೆ, ಸಚಿವರು ಮಾಡೋಕ್ಕೆ ಬಿಡಲಿಲ್ಲ, ಹೈಕಮಾಂಡ್ ಅವರು ಕಾಂಗ್ರೆಸ್ ಪಕ್ಷವ್ರಿಗೆ ಏನಾಗಿದೆ, ಇವತ್ತು ಜಮೀರಣ್ಣವ್ರು ಕೊಟ್ಟರೋ ಕೊಡುಗೆನ ಅವರು ಮರ್ತೋಗ್ತಾ ಇದ್ದಾರೆ. ಆಮೇಲೆ ಎಲ್ಲರ ವಿಚಾರ ಎಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ. ಇವತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಸಕ್ರಿಯವಾಗಿ AICC ಪ್ರಧಾನ ಕಾರ್ಯದರ್ಶಿಗಳೇ ದೂರವಾಣಿ ಕರೆಯನ್ನು ಮಾಡಿ, ಜಮೀರಣ್ಣವರೇ ನೀವು ಬಂದು ನಮ್ಮ ಕೇರಳ ರಾಜ್ಯದಲ್ಲಿ ಚುನಾವಣೆ ಮಾಡಿ, ನಿಮ್ಮ ಅಭಿಮಾನಿಗಳು ಮತ್ತು ನಿಮ್ಮ ಹಿತೈಷಿಗಳು ನಿಮ್ಮ ಪರವಾಗಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ನಿಮ್ಮ ಬೆನ್ನೆಲುಬಾಗಿ ನಿಂತಾರೆ, ನಿಮ್ಮ ಪ್ರಚಾರದಿಂದ ಆದರೆ ಸರ್ಕಾರ ಬರುತ್ತೆ ಅಂತ ಹೇಳೋರು. ಅದೇ ರೀತಿ ಅವರು 37 ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿ 29 ಕ್ಷೇತ್ರದಲ್ಲಿ ಅವ್ರಿಗೆ ಹೋದಂಥ ಕಡೆ ಎಲ್ಲ ಗೆದ್ದಿದ್ದಾರೆ. ಸರ್ಕಾರ ರಚನೆ ಆಗಿದೆ. ಕಳೆದ ಬಾರಿ ತೆಲಂಗಾಣ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ಅವರ ನಾಯಕತ್ವದಲ್ಲಿ ಚುನಾವಣೆ ಮಾಡಿದಾಗ ಇದೇ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಅಣ್ಣ ಜಮೀರಣ್ಣವರು ಹೋಗಿ ಚುನಾವಣೆ ಪ್ರಚಾರವನ್ನು ಮಾಡಿ ಅಲ್ಲಿ ಇವತ್ತು ಸರ್ಕಾರ ಬರೋ ಥರ ಮಾಡಿದ್ರು. ಮಹಾರಾಷ್ಟ್ರ ಒಂದು ಚುನಾವಣೆ, ವಿಧಾನಸಭಾ ಚುನಾವಣೆ ಮಾಡಿದಾಗ ಸಕ್ರಿಯವಾಗಿ ಭಾಗವಹಿಸಿ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಪಕ್ಷದ ಏನು ಸಿದ್ಧಾಂತಗಳಿದೆ, ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆ ತ್ಯಾಗದ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದ್ರು. ಪಶ್ಚಿಮ ಬಂಗಾಳಲ್ಲಿ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ಬಿಹಾರಲ್ಲಿ ಮಾಡಿದ್ರು. ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಮೂಲೆಗೆ ಹೋದರೂ ಬರೀ ಜಮೀರಣ್ಣ ಅಲ್ಪಸಂಖ್ಯಾತರ ನಾಯಕರಲ್ಲ, ದಲಿತರ, ಹಿಂದುಳಿದ ವರ್ಗದ ಬಡವರ ಒಬ್ಬ ನಾಯಕ ಜಮೀರಣ್ಣ. ಇವತ್ತು ನಮ್ಮ ಕ್ಷೇತ್ರ ಜನಕ್ಕೆ ಭಾಳ ನೋವಾಗಿದೆ. ಬೆಳಗ್ಗೆನೂ ನಾನು ತುಂಬ ಕಡೆ ಹೋದಾಗ ಹೇಳ್ತಾಯಿದ್ರು, ನಮ್ಮ ಕ್ಷೇತ್ರ ಶಾಸಕರಿಗೆ ಇವತ್ತು ಸಚಿವ ಸ್ಥಾನ ಕೊಟ್ಟಿಲ್ಲ, ಅವರ ಹಿರಿತನದ ಮೇಲೆ ಮೊದಲ ಪಟ್ಟಿಲಿ ಕೊಡಬೇಕಾಗಿತ್ತು ಅನ್ನೋದೇ ಒಂದು ನೋವಿದೆ. ಇವತ್ತು ಎಲ್ಲ ಕಡೆ ಹೇಳ್ತಾಯಿದ್ರು ನಾವು ಬಂದ್ ಮಾಡೋಣ, ಪ್ರತಿಭಟನೆ ಮಾಡೋಣ ಅಂತ. ನಮ್ಮ ಶಾಸಕರು ಬಂದು ಶಾಂತಿ ಪ್ರಿಯರು. ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಇವಾಗ ಶಾಲೆ ಕಾಲೇಜುಗಳೆಲ್ಲ ಪ್ರಾರಂಭ ಆಗಿದೆ, ಸಾರ್ವಜನಿಕರು ಮತ್ತು ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು, ಯಾವುದೇ ರೀತಿ ಹೋಗಬೇಡಿ ಅಂಥೇಳಿ ಅವ್ರ ಕಡೆಯಿಂದ ಆದೇಶನ ಬಂತು. ನಾವು ಪ್ರತಿಭಟನೆ ಮಾಡಬೇಕು ಅಂತ 3 ದಿವಸದಿಂದ ನಾವೆಲ್ಲರೂ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ನಮ್ಮ ನಾಯಕರುಗಳು, ಅಲ್ತಾಪಣ್ಣವ್ರು ಇರ್ಬೋದು, DC ರಮೇಶ್ ಅವರು ಇರ್ಬೋದು, ಅಪ್ಪಣ್ಣಣ್ಣ ಇರ್ಬೋದು, ಪ್ರತಿಯೊಬ್ಬರು ಒಂದು ಇದರಲ್ಲಿ ಅವ್ರ ಮನಸ್ಸಲ್ಲಿ ಇರ್ತೇನೆ ನಾವೊಂದು ಹೈಕಮಾಂಡ್ಗೆ ಮತ್ತು ನಮ್ಮ ಕಾಂಗ್ರೆಸ್ ಏನು ನೂತನವಾಗಿ ಅಧ್ಯಕ್ಷ ಆಗಿದ್ರು ಅವ್ರಿಗೂ ಒಂದು ಗಮನ ಹರಿಸ್ಬೇಕು, ಸಚಿವರ ಸ್ಥಾನ ಸಿಗಲೇಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇದು ಕೂಡಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಜಿ ಅವರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ಕೂಡಲೇ ಇದನ್ನು ಸರಿಪಡಿಸಬೇಕು. ಇವತ್ತು ನಮ್ಮ ಕ್ಷೇತ್ರ ಜನತೆಗೆ ಜೊತೆಗೆ ರಾಜ್ಯ ಜನತೆಗೆ ಜಮೀರಣ್ಣವ್ರ ಸೇವೆ ಅತ್ಯವಶ್ಯಕವಾಗಿದೆ. ಜಮೀರಣ್ಣ ಅಂದರೆ ಇವತ್ತು ಎಲ್ಲೇ ಹೋದ್ರೂ ಚಿಕ್ಕ ಮಕ್ಕಳು ಮಾತಾಡ್ತಾರೆ. ಯಾವುದೇ ಜಿಲ್ಲೆಗಳಿಗೆ ಹೋಗಿ, ಯಾವುದೇ ನೀವು ರಾಜ್ಯದ ಮೂಲೆ ಹೋಗಿ, ಜಮೀರಣ್ಣ ಅನ್ನೋದೇ ಒಂದು ದೊಡ್ಡ ಬಳಗ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ. ಅವ್ರ ಜೊತೆಲಿ ಅಲ್ಪಸಂಖ್ಯಾತರ ಜೊತೆಲಿ ದಲಿತರು, ನಾವೆಲ್ಲ ನಮ್ಮ ಎಲ್ಲ ಸಮುದಾಯದವರು ಪ್ರೀತಿ ಮಾಡೋದಕ್ಕೆ ಒಬ್ಬ ನಾಯಕ. ಆಮೇಲೆ ಅವರು ಸಚಿವರಾದ ಮೇಲೆ ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ. ಆರೋಗ್ಯ ಇಲಾಖೆಯಲ್ಲಿ ಇರ್ಬೋದು, ಇದರಲ್ಲಿ ಇರ್ಬೋದು, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಇರ್ಬೋದು, ವಸತಿ ಇಲಾಖೆ ಇರ್ಬೋದು, ಅವ್ರ ಕೊಡುಗೆ ಅಪಾರ ಇದೆ. ಇನ್ನೂ ಅವ್ರ ಸೇವೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅವಶ್ಯಕತೆ ಇದೆ. ಕೂಡಲೇ ಎಚ್ಚೆತ್ಕೋಬೇಕು. ಇದು ನಾವೇನು ಭಾಳ ಡಿಮ್ಯಾಂಡ್ ಮಾಡ್ತಾಯಿಲ್ಲ, ಅವರ ಹಿರಿತನ ಮೇಲೆ, ಅವ್ರು ಕೊಟ್ಟರೆ ಕೊಡುಗೆ ಮೇಲೆ ಅವರಿಗೆ ಸಚಿವರಾಗಿ ಕೊಡಬೇಕನ್ನೋದೇ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರ ಜನರ ಧ್ವನಿ. ಇದು ಕೂಡಲೇ ಅವ್ರನ್ನ ಸಚಿವರಾಗಿ ಮಾಡಿ, ಅವ್ರ ಸೇವೆ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಮಾಡಿ ಅಂತೇಳಿ ಎಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತಾರೆ.